ಮಹಾನಗರ ಪಾಲಿಕೆಯನ್ನು ಮಾಡಬೇಕು ಎಂಬ ಒಂದು ಹೋರಾಟಕ್ಕೆ ನಮ್ಮ ಧಾರವಾಡ ಜಿಲ್ಲೆಯ ವಿವಿಧ ದಲಿತ ಒಕ್ಕೂಟಗಳಿಂದ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಲು ಆಗಮಿಸಿದ್ದೇವೆ. ಏನು ನಿನ್ನೆ ಸಹ ರಾಜ್ಯಪಾಲರು ಹೇಳಿದರು, ಇಲ್ಲ ನಾನು ಕಾನೂನು ಸಲಹೆ ಕೇಳ್ತೇನೆ ಅಂತೇಳಿ. ಕಾನೂನು ಸಲಹೆನೂ ಕೇಳ್ರಿ, ಪ್ರಹ್ಲಾದ್ ಜೋಶಿ ಅವ್ರ ಸಲಹೆನೂ ಕೇಳ್ರಿ, ಅಲ್ಲಿ ಬೆಲ್ಲದವ್ರ ಸಲಹೆನೂ ಕೇಳ್ರಿ. ಯಾಕಂದ್ರೆ ನೀವು 3 ರಿಂದ 4 ಜನ ಅಷ್ಟೇ ನಿಮ್ಮ ಸಲಹೆಗಾರರು ಬೇಕಾಗಿದ್ದಾರೆ. ಇಲ್ಲಿ ಕೋಟಿಗಟ್ಟಲೆ ಧಾರವಾಡ ಜನ ಕೇಳಾಕತ್ತಾರ, ನಿಮಗೇನು ಜ್ಞಾನ ಇಲ್ಲನೋ ಅಂತ ಕೇಳಿ ನಾನು ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ 3 ಜನ ಸಲಹೆ ಕೇಳಿ ನಾನು ನೋಡಾಕತ್ತೇವೆ, 4 ತಿಂಗಳಾಯ್ತು. ಈಗ ಕೂಡ ನೀವು ನಮ್ಮ ಸಲಹೆ ಕೇಳಾಕತ್ತಿಲ್ಲ. ದಯವಿಟ್ಟು ರಾಜ್ಯಪಾಲರೇ ಅಂತ ಒಂದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ದೊಡ್ಡ ಒಂದು ಹುದ್ದೆದೋಗದಿರಿ. ದಯವಿಟ್ಟು ನಮ್ಮ ದೊಡ್ಡ ಬೇಡಿಕೆ ಏನೂ ಅಲ್ಲ, ಪ್ರತ್ಯೇಕ ನಗರ ಪಾಲಿಕೆ. ಯಾಕಂದ್ರೆ ಅದು ನಮ್ಮ ಅಸ್ಮಿತೆ. ಇಂಥ ಅಸ್ಮಿತೆಗೋಸ್ಕರ ನೀವು ನಮಗೆ ಸಂಪೂರ್ಣವಾಗಿ ಮತ್ತು ತತ್ಕ್ಷಣ ಈ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ನೀವು ಅಂಕಿತ ಹಾಕಬೇಕು. ನಮ್ಮ ಧಾರವಾಡ ಅಭಿವೃದ್ಧಿಯನ್ನು ನೀವು ಕಣ್ಣಾರೆ ನೋಡ್ಬೇಕಂತೇಳಿ ಈ ಮೂಲಕ ನಾನು ಅವರಿಗೆ ಕೇಳ್ಕೊತಾ ಇದ್ದೇನೆ. ಏನು ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥರಾಯ್ತು, APMC ಅವರಾಯ್ತು, ಎಲ್ಲ ಸಮಾಜದವರು ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ವಿವಿಧ ದಲಿತ ಒಕ್ಕೂಟಗಳಿಂದ ಕೂಡ, ಯಾಕಂದ್ರೆ ಧಾರವಾಡ ಅಂತಂದ್ರೆ ಒಂದೇ ಜಾತಿಯಿಂದ ಸೇರಿಲ್ಲ, ಒಂದೇ ಪಂಗಡದಿಂದ ಸೇರಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಧಾರವಾಡದವರು, ದಲಿತರು ಕೂಡ ನಾವು ಧಾರವಾಡದವರು ಅದೇವಿ, ನಮಗೂ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಾಗಿತ್ತು ಅಂತೇಳಿ ಈ ಒಂದು ಬೆಂಬಲ ನೀಡ್ತಾ ಇದ್ದೇವೆ. ಅರಬತ್ತಲೆ ಮಾಡಿದ್ವಿ, ಆದರೆ ಪೊಲೀಸರು ಭಾಳ ಇದ್ರು ಮಾಡಾಕತ್ತಾರೆ. ಯಾಕಂದ್ರೆ ಅವ್ರಿಗೆ ರಾಜ್ಯಪಾಲರು ಒಂದು ಹೆದರಿಕೆ ಇತ್ತು ಅಂತ ಕಾಣಿಸ್ತೈತಿ. ನಮ್ಗೆಲ್ಲರಿಗೂ ಕೂಡ ಮುಂಜಾನಿಂದ 6 ಗಂಟೆಯಿಂದ ಅವ್ರು ಹೆದರ್ಸಾಕತ್ತಾರ. ನೀವು ಅರಬತ್ತಲೆ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಕೇಳಿಲ್ಲ. ನಾವು ಏನು ಆಯೋಜಕರಾದೇವಿ, 4 ರಿಂದ 5 ಮಂದಿ ನೀವು ಬೇಕಾದಂಗೆ ಮಾಡಿರಿ, ನಾವು ಅರಬತ್ತಲೆ ಮಾಡ್ತೇವೆ ಅಂತೇಳಿ ನಾವು ಅರಬತ್ತಲೆ ಮೆರವಣಿಗೆ ಮಾಡಿದ್ವಿ. ನಾವು ಅಂಗಿ ಕೂಡ ಅವಾಗಲೂ ಕಳೆದಿದ್ವಿ, ಈಗೂ ಕಳೆಯಾಗತ್ತೀವಿ. ನಮಗೆ ಸಂಪೂರ್ಣವಾದಂತಹ ಪ್ರತ್ಯೇಕ ನಗರ ಪಾಲಿಕೆ ಬೇಕು. ಅರಬತ್ತಲೆ ಅಲ್ಲ, ನಮ್ಮ ಜೀವನ ಕೂಡ ಇದಕ್ಕೆ ನಾವು ನೀಡ್ತೇವೆ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಬೇಕೇ ಬೇಕು. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ಬೆಂಬಲಾರ್ಥವಾಗಿ ನಮ್ಮ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸಲು ಇವತ್ತು ಆಗಮಿಸಿದ್ದೇವೆ. ನಾವು ರಾಜ್ಯಪಾಲರಿಗೆ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೊತೀವಿ. ಇಡೀ ದಿವಸ ಶಾಂತಿಯುತ ಹೋರಾಟ ಮಾಡಾಕತ್ತಿದ್ದೀವಿ. ಇನ್ನು ಕ್ರಾಂತಿಗೆ ನೀವು ದೂಕಬೇಡ್ರಿ, ಕ್ರಾಂತಿಗೆ ದುಗಿಸ್ಬೇಡ್ರಿ. ನೀವು ಇವತ್ತು ನಿನ್ನೆ ಹೇಳಿದ್ರಿ ಅಂತ ನಮ್ಮ ಹೋರಾಟಗಾರರಿಗೆ ನಾವು ಕಾನೂನು ಸಲಹೆಯನ್ನು ತೆಗೆದುಕೊಂಡು ಮುಂದಿನ ವಿಚಾರ ಮಾಡ್ತೇವೆ ಅಂಥೇಳಿ. ಯಾಕೆ ಸಚಿವ ಸಂಪುಟ ಸಭೆಯಲ್ಲಿ ಕಾನೂನು ಸಚಿವರು ಇದ್ದಿದ್ದಿಲ್ವಾ? ಮುಖ್ಯ ಕಾರ್ಯದರ್ಶಿಗಳು ಇದ್ದಿದ್ದಿಲ್ವಾ? ಅಥವಾ ಮುಖ್ಯ ಕಾರ್ಯದರ್ಶಿಗೆ ಇಲ್ಲದೇ ಅಧಿವೇಶನದಲ್ಲಿ ಚರ್ಚೆ ಆಗುತ್ತಾ? ಏನು ನಮ್ಮ ಧಾರವಾಡದ ಎಲ್ಲ ಹುಚ್ಚರ? ಅರ್ಥ ಮಾಡ್ಕೋಬೇಕು ನೀವು ಎಲ್ಲರೂ. ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಿ, ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ, ಅದನ್ನು ನೀವು ರಾಜ್ಯಪಾಲಕ್ಕೆ ಕಳಿಸಿದ ಮೇಲೆ ಅಲ್ಲಿ ನಮ್ಮವ್ರಿಗೆ ಹೇಳ್ತೀರಿ ಇಲ್ಲ ನಾವು ಕಾನೂನು ಸಲಹೆ ತೊಗೋಬೇಕಂತೇಳಿ. ಇಂಥವೆಲ್ಲ ಹುಚ್ಚಾಟ ಮಾಡಬೇಡ್ರಿ. ಪ್ರಹ್ಲಾದ್ ಜೋಶಿ ಅವರೇ, ಅರವಿಂದ್ ಬೆಲ್ಲದವ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇನ್ನೂ ಬೇಕಂದ್ರೆ 100 ಬ್ಯಾನರ್ ನಾವು ಹಾಕಿಸ್ತೇವೆ. ನೀವೇ ಕ್ರೀಡೆ ತೊಗೋರಿ, ಮಹಾನಗರ ಪಾಲಿಕೆ ಕೊಡ್ರಿ, ಧಾರವಾಡಕ್ಕೆ ದಯವಿಟ್ಟು ಕೊಡ್ರಿ. ನಮ್ಮ ತಾಳ್ಮೆ ಶಕ್ತಿನ ನೀವು ವಿಚಾರ ಮಾಡಬೇಡ್ರಿ. ಮುಂದೆ ನಿಮ್ದು ಮನೆ ಮುಂದೆ ಬಂದು ನಾವು ಹೋರಾಟ ಮಾಡ್ತೇವೆ. ನೀವು ಶಾಂತಿಯುತ ಹೋರಾಟ ನೋಡಿದ್ದೀರಿ, ಇನ್ನು ಕ್ರಾಂತಿಯುತ ಹೋರಾಟ ನೋಡ್ತೀರಿ. ಇನ್ನು ಮುಂದಿನ ದಿನದಾಗ ನೀವು ಕೇವಲ 2 ರಿಂದ 3 ದಿವಸ ನೋಡ್ತೇವೆ. ಇಲ್ಲ ಅಂದ್ರೆ ಸಂಪೂರ್ಣ ಧಾರವಾಡ ಬಂದ್ ಮಾಡ್ತೀವಿ. ಸಂಪೂರ್ಣ ಧಾರವಾಡ ಪರಮೇಶ್ ಕಾಳೆ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ಧಾರವಾಡ ಬಂದ್ ಮಾಡ್ತೇವೆ. BD ಹಿರೇಮಠ ಅವರ ನೇತೃತ್ವದಲ್ಲಿ ಧಾರವಾಡ ಬಂದ್ ಮಾಡ್ತೇವೆ. ದಾನಪ್ಪ ಕಬ್ಬರ್ ಅವರ ನೇತೃತ್ವದಲ್ಲಿ ಧಾರವಾಡ ಬಂದ್ ಮಾಡ್ತೇವೆ. ನಾವೆಲ್ಲ ದಲಿತ ಅಣ್ಣ ತಮ್ಮರು ನಮ್ಮ ಜೊತೆಗಿದ್ದಾರೆ. ನಾವು ಎಲ್ಲ ಜಾತಿಯವ್ರನ್ನ ಕರ್ಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಧಾರವಾಡ ಬಂದ್ ಮಾಡ್ತೇವೆ ಅಂತ ಹೇಳ್ತೀವಿ. ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಒಂದು ದಲಿತ ಮುಖಂಡರು ಆಗಿರುವಂಥ ನಮ್ಮೆಲ್ಲ ಹಿರಿಯ ನಾಯಕರು ಮತ್ತು ನಮ್ಮ ಎಲ್ಲರಿಗೂ ಒಂದು ಇಡೀ ಒಂದು ನಮ್ಮ ಈ ಧಾರವಾಡ ಕ್ಷೇತ್ರಕ್ಕೆ ಒಂದು ಶಕ್ತಿಯಾಗಿ ನಮಗೆಲ್ಲರಿಗೂ
ಸಾಥ್ ಕೊಟ್ಟಿರುವಂಥ ಇವತ್ತು ಪರಮೇಶ್ವರ್ ಅವರು, ಕಾಳೆ ಸರ್ ಅವ್ರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಇಲ್ಲಿ ಬಂದಂಥ ಎಲ್ಲ ಗುರು ಹಿರಿಯರು ಮತ್ತು ಮುಖಂಡರು ಎಲ್ಲರೂ ಸೇರಿ ಇವತ್ತು ನಮ್ಮ ಉದ್ದೇಶ ಏನಂತಂದರೆ, ಇವತ್ತು ಹೋರಾಟದ ಉದ್ದೇಶ ಮಹಾನಗರ ಪಾಲಿಕೆ ಡಿವೈಡ್ ಆಗಬೇಕು ಅನ್ನೋಂಥದ್ದು. ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಕೂಡ ಬೃಹತ್ ಒಂದು ಅವಳಿ ನಗರ ಆಗಿರೋದ್ರಿಂದ ಎರಡೂ ಪಾಲಿಕೆಗಳು ಬೇರೆ ಬೇರೆ ಆಗಬೇಕು ಅನ್ನೋದು. ಯಾಕಂದರೆ ನಮ್ಮ ಜಿಲ್ಲೆ ನಮಗೆ ಅಭಿವೃದ್ಧಿ ಭಾಳ ಮುಖ್ಯ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಭಾಳ ಮುಖ್ಯ, ನಮ್ಮ ಕ್ಷೇತ್ರದ ಜನರ ಅಭಿವೃದ್ಧಿ ಭಾಳ ಮುಖ್ಯ. ಹುಬ್ಬಳ್ಳಿನೂ ಅಷ್ಟೇ, ಧಾರವಾಡನೂ ಅಷ್ಟೇ, ಇದು ಎರಡೂ ಕೂಡ ಒಂದೇ ಮಾಡಿಬಿಟ್ಟಿದ್ದಾರೆ ಈ ಮಹಾನಗರ ಪಾಲಿಕೆಯಲ್ಲಿ. ನಮ್ಗೆ ಎರಡೂ ಕೂಡ ಬೇರೆ ಬೇರೆ ಬೇಕು. ಅದಕ್ಕೋಸ್ಕರ ಇವತ್ತು ನಮ್ಮ ಹೋರಾಟ ಭಾಳ ಸಮಾಧಾನವಾಗಿ ಬಹಳಷ್ಟು ಒಂದು ಸಂಖ್ಯೆಯಲ್ಲಿ ನಾವು ಕೂಡಿಕೊಂಡು ಈ ನಮ್ಮ ಒಂದು ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ಹೋರಾಟ ಮಾಡಿದ್ದೇವೆ. ಈ ಹೋರಾಟವನ್ನು ಜಾಸ್ತಿ ಮುಂದುವರಿದೆ. ಹಾಗೆ ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ, ಈ ಸಂಬಂಧಪಟ್ಟಂಥ ಈ ಕ್ಷೇತ್ರದ ಒಂದು ಮುಖಂಡರೇನಿದ್ದಾರೆ, ಅವರೆಲ್ಲರೂ ಸೇರಿ ಈ ಒಂದು ನಮ್ಮ ಬೇಡಿಕೆಯನ್ನು, ಈ ಒಂದು ವಿನಂತಿಯನ್ನು, ಈ ಹೋರಾಟವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಎರಡೂ ಒಂದು ಮಹಾನಗರ ಪಾಲಿಕೆಯನ್ನು ಬೇರೆ ಬೇರೆ ಮಾಡಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊತೇವೆ. ಪ್ರೀತಿಯ ಆಗಿ ನಾವು ಏನು ಆರಕ್ಕೆ ಆಗಿ ನಾವು ಬಂದಿದ್ದೀವಿ ಅಂದಮೇಲೆ ಫಸ್ಟ್ ಅವರ ಕರ್ತವ್ಯ ಈ ಕ್ಷೇತ್ರದ ಒಂದು ಉದ್ಧಾರ, ಈ ಕ್ಷೇತ್ರ ಜನರಿಗೆ ಏನು ಬೇಕು, ಈ ಕ್ಷೇತ್ರ ಮುಖಂಡರಿಗೆ ಏನು ಬೇಕು, ಈ ಕ್ಷೇತ್ರ ಉದ್ಧಾರ ನಾವು ಏನು ಮಾಡಬೇಕು ಅದನ್ನು ಅವ್ರು ಮೊದಲು ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೇನೆ. ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ, ಇಲ್ಲಿ ಬಂದರೂ ಕೂಡ ನಾನು ನಮಸ್ಕಾರ ತಿಳಿಸ್ತೇನೆ. ಥ್ಯಾಂಕ್ ಯು. ಇವತ್ತಿನ ದಿನ ಏನು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತೇಳಿ ಪರಮೇಶ್ವರ ಕಾಳೆಯರ ನೇತೃತ್ವದಲ್ಲಿ ಏನು ಹೋರಾಟ ಆಯಿತು, ಇದಿಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಪಡೀತಿದೆ. ಯಾಕಂತಂದ್ರೆ ಧಾರವಾಡ ಅಂತಂದ್ರೆ ಇದು ಸಾಹಿತಿಗಳ ನಾಡಿದು, ಇಲ್ಲಿ ಶರಣರ ಬೀಡಿದು. ಅದ್ರ ಜೊತೆಗೆ ವಿದ್ಯಾವಂತರು, ಪ್ರಜ್ಞಾವಂತರು ನಾವೇನು ಮತ ಹಾಕಿದ್ದೇವಲ್ಲ, ನಿಮ್ಮನ್ನು ಆರಿಸಿ ಕಳ್ಸೋಕ್ಕೂ ಗೊತ್ತಿದೆ, ನಿಮ್ಮನ್ನು ಕುರ್ಚಿಯಿಂದ ಮನೆ ಕಳ್ಸೋಕ್ಕೂ ಇಲ್ಲಿ ಜನರಿಗೆ ಗೊತ್ತಿದೆ. ಯಾಕಂತಂದ್ರೆ ಮಾನ್ಯ ಶ್ರೀ ವಿನಯನ ಕುಲಕರ್ಣಿಯವರಿದ್ದಾಗ ಅವ್ರ ಮನೆಯಲ್ಲಿ ನಾವು ಇದ್ವಿ. ಅವತ್ತು ಸಚಿವ ಸಂಪುಟದಲ್ಲಿ ಅದನ್ನು ಪಾಸ್ ಮಾಡಿಸಿ ಅಧಿವೇಶನದಲ್ಲಿ ಅದಕ್ಕೇನು ಅನುಮೋದನೆ ಸಿಗಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿದ್ರು. ಆದ್ರೆ ಕೆಲವೊಂದಿಷ್ಟು ಜನ ರಾಜಕೀಯ ಹಿತಾಸಕ್ತಿಗಾಗಿ ಇದನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರಾಜ್ಯಪಾಲರು ಏನಿದ್ದಾರೆ, ಅವರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಅರವಿಂದ್ ಬೆಲ್ಲದವರ ಕೈಗೊಂಬೆಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಇದೇ ರೀತಿಯಾಗಿ ಏನಾದರೂ ನಡ್ಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಒಕ್ಕೂಟಗಳು ಸೇರಿಕೊಂಡು ಧಾರವಾಡನ್ನು ಬಂದ್ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಇದು ಕರ್ನಾಟಕ ಏಕೀಕರಣಕ್ಕಾಗಿ ದೊಡ್ಡ ಹೋರಾಟವನ್ನು ಮಾಡಿದಂಥ ನೆಲ ಇದೆ. ಇದೊಂದು ಎಚ್ಚರಿಕೆ ಗಂಟೆಯಾಗಿ ತಿಳ್ಕೊಂಡು ಅವ್ರು ಒಳ್ಳೆ ರೀತಿಯಿಂದ ನಡ್ಕೋಬೇಕು. ಇಲ್ಲ ಅಂತಂದ್ರೆ ಧಾರವಾಡಕ್ಕೆ ಬೆಂಕಿಯನ್ನು ಹಚ್ಚತಕ್ಕಂಥ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಹಿನ್ನೆಲೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಎಚ್ಚರಿಕೆ ಅಂತ ಅವರು ತಿಳ್ಕೊಳ್ಳಿ, ಅವ್ರಿಗಿನ್ನೂ ಪರಿವರ್ತನೆ ಕಾಲ ಅಂತ ಆದರೂ ತಿಳ್ಕೊಳ್ಳಿ. ಅವ್ರೇನು ಮಾಡಬೇಕು ಅಂತಂದ್ರೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಸುಮ್ಮನಾದರೂ ಇದ್ದರೂ ಕೂಡ ಸರ್ಕಾರದಿಂದ ನಾವು ಇದನ್ನು ಅನುಮೋದನೆಯನ್ನು ಪಡೆದು ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಸಮಗ್ರ ಪ್ರತ್ಯೇಕ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಸಮಾಚಾರ. ನನ್ನ ಹೆಸರು ಕಾರ್ತಿಕ್ ಗೋಕಾಕ್ ಅಂತ, ನಾನು ಇನ್ನೂ ಕೆಲಸ